ನವೋದಯ ಫೌಂಡೇಶನ್, ನವೋಪ್ರಗತಿಯವರು, ಪ್ರಜಾವಾಣಿ ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ವರ್ಕ್ಶಾಪ್ ಏನು ನಡೀತಾ ಇದೆ, ಈ ಒಂದು ವರ್ಕ್ಶಾಪ್ಗೆ ಆಗಮಿಸಿರುವಂತಹ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ, ಇದಕ್ಕೆ ಬಂದಿರುವಂತಹ ಎಲ್ಲ ಸ್ಟೂಡೆಂಟ್ಸ್ಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕಾರ. ಸೊ ನಾನು ಸ್ವಲ್ಪ ಕ್ವಿಕ್ಕಾಗೆ ಮುಗಿಸ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಕೊಟ್ಟಿರೋ ಟಾಪಿಕ್ ಬಂದು ರಿಗಾರ್ಡಿಂಗ್ ಟಾಕಿಂಗ್ ಅಬೌಟ್ ಪೊಲೀಸ್ ಸರ್ವಿಸ್ ಆ್ಯಂಡ್ ಅಬೌಟ್ ದ ವರ್ಕ್ ಪ್ರೆಷರ್, ಅದ್ರ ಬಗ್ಗೆ. ಸೊ ಫ್ರ್ಯಾಂಕಾಗೆ ಹೇಳಬೇಕು ಅಂದರೆ ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ಎಕ್ಸಾಮ್ಗೆ ಏನು ಬರೆಯೋಕ್ಕೆ, ಅಂದರೆ ದೇ ಆರ್ ಆಲ್ ಪ್ಲ್ಯಾನಿಂಗ್ ಟು ರೈಟ್ ಪ್ರಿಲಿಮ್ಸ್ ಎಕ್ಸಾಮ್ ಆ್ಯಂಡ್ ಆಲ್. ಆಗಲೇ ಸಾಕಷ್ಟು ಜನ ಹೇಳಿದ್ದಾರೆ, ಯಾವುದೇ ಎಕ್ಸಾಮ್ ಆಗಲಿ ಹಂತವಾಗಿ ನಾವು ಹೋಗಬೇಕು. ಸೊ ಇಫ್ ಯು ಆರ್ ರೈಟಿಂಗ್ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗಬೇಕು. ಮೇನ್ಸ್ ಆದಮೇಲೆ ಅಥವಾ ಇಂಟರ್ವ್ಯೂ ಆದಮೇಲೆ ಸರ್ವಿಸಲ್ಲಿ ಹೇಗಿರುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ನಿಮ್ಮಲ್ಲಿ ಪ್ರಿಲಿಮ್ಸ್ ಹೇಗೆ ಅಪ್ರೋಚ್ ಆಗಬೇಕು, ಎಷ್ಟು ಸೈಂಟಿಫಿಕ್ ಆಗಿರಬೇಕು, ಮೇನ್ಸ್ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಆರ್ ವೆರಿ ಸಿಸ್ಟಮ್ಯಾಟಿಕ್ ಇನ್ ಯುವರ್ ಅಪ್ರೋಚ್. ಯಾವುದೇ ಒಂದು ನಾನು ಒಂದು ದಿವಸ ಓದ್ಬಿಡ್ತೀನಿ, ನಾಳೆ ಒಂದು ದಿವಸ ಮಲಗ್ತೀನಿ, ನಮಗೆಲ್ಲರಿಗೂ ಕೂಡ ಆ ಥರ ಎಕ್ಸ್ಪೀರಿಯನ್ಸ್ಗಳಾಗಿರುತ್ತೆ. ಒಂದು ದಿವಸ ಫುಲ್ಲು ಜೋಶಲ್ಲಿ ಹೋಗ್ಬಿಟ್ಟು ಇವತ್ತು ಈ ಕಾರ್ಯಾಗಾರ ಮುಗ್ದಿದ ತಕ್ಷಣ ಇವತ್ತು ರಾತ್ರಿ ಒಂದು 2 ಗಂಟೆವರೆಗೂ ಓದ್ಬಿಟ್ಟು ನಾಳೆ ಒಂದು 2 ದಿವಸ ಮಲ್ಕೊಂಡ್ಬಿಡ್ತೀರ. ಇಟ್ ವಿಲ್ ನಾಟ್ ವರ್ಕ್ ದಟ್ ವೇ. ಯು ನೀಡ್ ಅ ಕೈಂಡ್ ಆಫ್ ಡೆಡಿಕೇಶನ್, ಅ ಮೋಟಿವೇಶನ್. ನಾನು ಲಾಸ್ಟ್ ಟೈಮ್ ಆಲ್ರೆಡಿ ಈ ಒಂದು ಪ್ರೋಗ್ರಾಮ್ಗೆ ಬಂದಿದೆ, ಅದರಲ್ಲಿ ಕೆಲವರು ಮೋಸ್ಟ್ಲಿ ಮೇ ಬಿ ಯು ವುಡ್ ಹ್ಯಾವ್ ರಿಪೀಟೆಡ್. ಸೊ ಆ ಟೈಮ್ನಲ್ಲಿ ಹೇಳಿದ್ದೆ ಯಾವ ಥರ ಪ್ರಿಪೇರ್ ಆಗಲಿಕ್ಕೆ ಸಮ್ ಟಿಪ್ಸ್. ವಾಟ್ ಎವರ್ ವಿ ಟಾಕ್ ಹಿಯರ್ ಯು ಕ್ಯಾನ್ ಟೇಕ್ ಇಟ್. ನಿಮಗೆ ಅದರಲ್ಲಿ ಏನು ಉಪಯೋಗ ಆಗುತ್ತೆ ನೀವು ಅದನ್ನು ತೊಗೋಬೋದು, ಉಳಿದಿದ್ದು ಯು ಕ್ಯಾನ್ ಲೀವ್ ಇಟ್, ಬಿಕಾಸ್ ಎವ್ರಿಬಡೀಸ್ ಅಪ್ರೋಚ್ ಇಸ್ ಡಿಫ್ರೆಂಟ್ ಫಾರ್ ದಿಸ್ ಎಕ್ಸಾಮ್. ನೀವು 100 ಜನನ ಮಾತಾಡ್ಸಿದ್ರೆ ದೇ ವಿಲ್ ಗಿವ್ ಯು 100 ಐಡಿಯಾಸ್. ಯು ಕೆನಾಟ್ ಫಾಲೋ ಆಲ್ ದಿ 100 ಐಡಿಯಾಸ್. ಯು ಶುಡ್ ಬಿ ವೆರಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಯು ಶುಡ್ ನೋ, ನಿಮಗೆ ಗೊತ್ತಿರಬೇಕು ಅದರಲ್ಲಿ ನಿಮಗೇನು ಉಪಯೋಗ ಆಗುತ್ತೆ ಅಂತ. ದೋಸ್ ಥಿಂಗ್ಸ್ ಯು ಟೇಕ್ ಇಟ್ ಅಪ್ ಆ್ಯಂಡ್ ಯು ಗೋ ಅಹೆಡ್. ಆಗಲೇ ಮೇಡಮು ಹೇಳ್ತಾ ಇದ್ರು, ಕೆಲವರು ಅರ್ಲಿ ಮಾರ್ನಿಂಗ್ ಎದ್ದು ಓದ್ತಾರೆ, ಕೆಲವರು ಲೇಟ್ ನೈಟ್ ಓದ್ತಾರೆ. ಇಟ್ ಡಿಪೆಂಡ್ಸ್. ಸಮ್ ಪೀಪಲ್ ಹ್ಯಾವ್ ದಟ್ ಕೈಂಡ್ ಆಫ್ ಇಂಟ್ರೆಸ್ಟ್. ಸೊ ಅದಕ್ಕೆ ತಕ್ಕಂಗೆ ನೀವು ಓದಿ. ಈಗ ನಾನು ಹೇಳಿದ್ರೆ ಡೈಲಿ 6 ಗಂಟೆಗೆ ಎದ್ಬಿಟ್ಟು ಓದಿ ಅಂದರೆ ಇಟ್ ಮೈಟ್ ನಾಟ್ ವರ್ಕ್ ಫಾರ್ ಯು. ಸೊ ಬಟ್ this time I would like to tell some motivational things. At least once you get selected in service, I can assure you that ನಿಮ್ಗೆ ಏನೇನು ಕಷ್ಟಪಟ್ಟಿದ್ದೀರಾ, ನೀವು ಏನೇನು ಎಫರ್ಟ್ ಹಾಕಿದ್ದೀರಾ, everything will turn into a beautiful experience. The day you get selected, ನಿಮಗೆ within the next 10 or 15 minutes ನಿಮಗೆ ಲಿಸ್ಟಲ್ಲಿ ಹೆಸರು ನೋಡಿದ ತಕ್ಷಣ you will forget it, what you have, efforts you would have done, and rather you will cherish it. You will start having a good experience about it. You will tell 100 people that, you know, I had a beautiful experience. ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಸಾಕಷ್ಟು ಜನ ವಿ ಹ್ಯಾವ್ ಆಲ್ವೇಸ್ ರೀಸನ್ಸ್ ಪ್ರಿಪೇರಿಂಗ್. ನನಗೆ ಮನೆಯಲ್ಲಿ ಕಷ್ಟ ಇದೆ, ಅಥವಾ ಯುನೋ ಸಮ್ ಫೈನಾನ್ಷಿಯಲ್ ಇಶ್ಯೂ ಆರ್ ಸಮ್ ಅದರ್ ಪರ್ಸ್ನಲ್ ಇಶ್ಯೂಸ್, ಅಥವಾ ನನಗೆ ಓದಲಿಕ್ಕೆ ಕಾನ್ಸಂಟ್ರೇಷನ್ ಸಿಗ್ತಾ ಇಲ್ಲ, ಮೈ ಮೈಂಡ್ ಇಸ್ ಆಲ್ವೇಸ್ ಡಿವಿಯೇಟೆಡ್, ಐ ಆಮ್ ಅ ಲಿಟಲ್, ಈ ಥರ ಎಲ್ಲ ಸಾಕಷ್ಟು ರೀಸನ್ಸ್ ಬರುತ್ತೆ. ಫಾರ್ ಆಲ್ ದಟ್ ಥಿಂಗ್ ವಾಟ್ ಯು ನೀಡ್ ಇಸ್ ಅ ಮೋಟಿವೇಶನ್. ಇಫ್ ಯು ಹ್ಯಾವ್ ದಟ್ ವೆರಿ ಕ್ಲಿಯರ್, ನಾನು ಇದಾಗಬೇಕು ಅಂತ, ಯು ವಿಲ್ ಡೆಫಿನೆಟ್ಲಿ, ಬಿಕಾಸ್ ಇದೆಲ್ಲ ತಾತ್ಕಾಲಿಕ. ದೆರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಎವ್ರಿಬಡಿ ವಿಲ್ ಹ್ಯಾವ್. ಆ ಪ್ರಾಬ್ಲಮ್ನ ನೀವು 10 ದಿನ ಇವತ್ತಿಂದ ಯೋಚನೆ ಮಾಡಿದ್ರು ಅದೆಲ್ಲ ಇದ್ದಿದ್ದೆ. ಇಫ್ ಯು ಸಿ ಫ್ರಮ್ ಯುವರ್ ಚೈಲ್ಡ್ಹುಡ್ ಯು ಹ್ಯಾವ್ ಸೀನ್ ಆಲ್ ದೋಸ್ ಪ್ರಾಬ್ಲಮ್ಸ್. ಇಟ್ ಈಸ್ ನಾಟ್ ದಟ್ ನಾಳೆಗೆ ಅದೆಲ್ಲ ಮುಗ್ದೋಗುತ್ತೆ ಆಮೇಲೆ ಐ ವಿಲ್ ಸ್ಟಾರ್ಟ್ ಸ್ಟಡಿಂಗ್ ಅಂದರೆ ಆಗಲ್ಲ. ಅದನ್ನೆಲ್ಲ ಪಕ್ಕಕ್ಕಿಟ್ಟೇ ಓದಬೇಕು. ದಟ್ ಈಸ್ ದಿ ಓನ್ಲಿ ವೇ. ದೇರ್ ಮೈಟ್ ಬಿ 1 or 2 ವೆರಿ ಫ್ಯೂ ಪೀಪಲ್ ಹೂ ಆರ್ ಸ್ಟಡಿಂಗ್ ವಿತೌಟ್ ಎನಿ ಪ್ರಾಬ್ಲಮ್. ಮೋಸ್ಟ್ ಆಫ್ ಅಸ್ ವಿ ವಿಲ್ ಹ್ಯಾವ್ ಸಮ್ ಆರ್ ದ ಅದರ್ ಇಶ್ಯೂ, ಬಟ್ ದಟ್ ವಿಲ್ ಬಿ ವೆರಿ ಮೈನರ್. ನಾವೇ ಅದನ್ನು ದೊಡ್ಡದು ಮಾಡಿಕೊಂಡು ವಿ ವಿಲ್ ಬಿ ಟ್ರೈಯಿಂಗ್ ಟು ನಾಟ್ ಸ್ಟಡಿ, ಒಂದು ರೀಸನ್ ಹೇಳಿಕೊಂಡು. ಆ ಥರ ಆಗಬಾರ್ದು. ಬಿ ಮೋಟಿವೇಟೆಡ್. ಒಂದಂತೂ ಹೇಳ್ತೀನಿ, ಇಫ್ ಎನಿಬಡಿ ಹಿಯರ್ is interested in IPS,
I can 100% tell you that once you get selected, you will really enjoy the service. ನಿಮಗೆ ಯಾವುದೇ ಥರದ ಈ ಒತ್ತಡ ಎಲ್ಲ ನಾನು ಹೇಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಒತ್ತಡ ಅನ್ನೋದು ಇಟ್ ವಿಲ್ ಮೇಕ್ ಯು ಅ ಬೆಟರ್ ಪರ್ಸನ್. ಯಾರಾದರೆ ಒತ್ತಡ ಇಲ್ಲದೆ ಅದೇ ಚಿಲ್ಡ್ರನ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಅಂತ ಹೇಳ್ತೀವಿ, ನೀವು ಅವ್ರನ್ನ ನೋಡಿ. ಇಫ್ ಅ ಪರ್ಸನ್ ಹೂ ಇಸ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಆ್ಯಂಡ್ ಹಿ ಈಸ್ ಬೀನ್ ಪ್ಯಾಂಪರ್ಡ್ ಥ್ರೂ ಔಟ್ ಹಿಸ್ ಲೈಫ್, when they face the real life, they'll not be strong enough to face the world. ಕಷ್ಟಪಟ್ಟು ನಿಮ್ಮಲ್ಲಿ ಯಾರು ನೀವೆಲ್ಲರೂ ಕಷ್ಟಪಟ್ಟೆ ಬಂದಿರ್ತೀರ ಯಾವುದೋ ಒಂದು ರೀತಿಯಲ್ಲಿ, those people will be much stronger. And police department, I can assure you, will make you very, very strong, because the amount you will face in your regular life, you will definitely not face it. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸ್ಟಾರ್ಟಿಂಗ್ ನಮ್ಮಲ್ಲಿ ಕಾನ್ಸ್ಟೆಬ್ಲರಿ ಎಲ್ಲ ಬರ್ತಾರಲ್ಲ, ದೇ ಕೀಪ್ ಆಸ್ಕಿಂಗ್ ಸರ್ಟನ್ ಕ್ವೆಶ್ಚನ್ಸ್. ಸರ್ 3 ಗಂಟೆ ಡ್ಯೂಟಿ ಹಾಕಿದಾಗ ಅದ್ರ ಮೇಲೆ ಹೇಗೆ ಸರ್ ಕೆಲಸ ಮಾಡೋದು, ಸರ್ ಈ ಥರ ಸರ್ ಆ ಥರ, ಲಾಟ್ ಆಫ್ ಕಂಪ್ಲೇಂಟ್ಸ್. ಒಂದು 5 ವರ್ಷ ಕೆಲಸ ಮಾಡಿರೋ ಕಾನ್ಸ್ಟೇಬಲ್ನ ನೀವು ನೋಡಿದ್ರೆ, ಹಿ ವಿಲ್ ಬಿ ರೆಡಿ ಟು ಫೇಸ್ ಎನಿ ಅಮೌಂಟ್ ಆಫ್ ಡಿಫಿಕಲ್ಟಿ, ಬಿಕಾಸ್ ಹಿ ವಿಲ್ ಬಿಕಮ್ ದ್ಯಾಟ್ ಹಾರ್ಡ್. 8 ಗಂಟೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದು, ನಿಂತಿರೋದು. We cannot tell you under how much of hardship they would be working, and that will make them really, really good. ನೀವು ಒಂದು ಟ್ರೈನಿಂಗ್ ನೋಡಿದ್ರೆ ಒಂದು ಪೊಲೀಸ್ ಅಕಾಡೆಮಿಯಲ್ಲಿ, ಅಟ್ಲೀಸ್ಟ್ ಐ ಕ್ಯಾನ್ ಗಿವ್ ಆರ್ ಎಕ್ಸಾಂಪಲ್. ನಮ್ಮಲ್ಲಿ ಸ್ಟಾರ್ಟಿಂಗಲ್ಲಿ ಹೋದಾಗ ಇದೇ ಥರ ಒಬ್ಬ ಆಫೀಸರ್ ಇದ್ದರು. ಹಿ ಈಸ್ ಇನ್ ಅ ಡಿಫ್ರೆಂಟ್ ಕಾರ್ಡರ್ ನಾವು. ಸೊ ಬಂದಿದ್ದ ತಕ್ಷಣ ಹಿ ಆಸ್ಟ್, 5 ನಿಮಿಷ ಲೇಟ್ ಬಂದಿದ್ದ. ಮಾರ್ನಿಂಗ್ ನಮಗೆ 6 ಗಂಟೆಗೆ ಏನು ರನ್ನಿಂಗ್ ಶುರು ಆಗುತ್ತೆ ಅದಕ್ಕೆ. ಸೊ ದಿಸ್ ಫೆಲೋ ಕೇಮ್ 5 minutes ಲೇಟ್. ದೇ ಸೆಡ್ 5 ರೌಂಡ್ ಓಡು ಅಂತ. ಸರ್ ಯಾಕೆ ಸರ್ ಓಡಬೇಕು, ನಿನ್ನೆ ಮಾತ್ರ ಅವ್ನು 5 ನಿಮಿಷ ಲೇಟ್ ಬಂದ, ಅವನಿಗೆ 5 ರೌಂಡ್ ಓಡಿಸಿಲ್ಲ, ನನಗೆ ಮಾತ್ರ ಓಡಿಸ್ತಿದ್ರು ಅಂತ. ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, 10 ರೌಂಡ್ ಓಡ್ಬಿಟ್ಟು ಬಾ ಅಂತ ಹೇಳಿದ್ರು. ಅವನು ಹೋಗಿ 10 ರೌಂಡ್ ಓಡ್ಬಿಟ್ಟು ಬಂದ. ಅದಾದಮೇಲೆ ಏನಾದರೂ ಪ್ರಶ್ನೆ ಇದೆಯಾ ಅಂತ ಕೇಳಿದ್ರು. ಈ ಸೈಡ್ ಇಲ್ಲ ಸರ್ ಅಂತ. ಯಾಕೆ ಅಂದರೆ ಮತ್ತೇನಾದರೂ 5 ರೌಂಡ್ ಓಡಿಸಿದ್ರೆ ಕಷ್ಟ ಆಗುತ್ತೆ ಸರ್. ವೈ ಐ ಆಮ್ ಟೆಲಿಂಗ್ ದಿಸ್ ಇಸ್, ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿ ಲರ್ನ್ಡ್. ಡಿಸಿಪ್ಲಿನ್ ಅನ್ನೋದು ನಿಜವಾಗ್ಲೂ ನಮಗೆ ಅಕಾಡೆಮಿಯಲ್ಲಿ ಈ ರೀತಿಯಲ್ಲೇ ಕಲಿಸಿದ್ರು. ಡಿಸಿಪ್ಲಿನ್ ಇಸ್ ವೆರಿ, ವೆರಿ ಇಂಪಾರ್ಟೆಂಟ್ ಇನ್ ಲೈಫ್, ವಾಟ್ ಎವರ್ ಇಟ್ ಈಸ್. ದರ್ ಆರ್ ಲಾಟ್ ಆಫ್ ಥಿಂಗ್ಸ್. ನಾವು ಪ್ರಶ್ನೆ ಮಾಡ್ತಾ ಹೋದರೆ ಯು ವಿಲ್ ನೆವರ್ ಗೆಟ್ ದಟ್ ಡಿಸಿಪ್ಲಿನ್. ಬನ್ನಿ ರಾಜೀವ್ರೆ. ಸೊ ಆ ಡಿಸಿಪ್ಲಿನ್ ಅನ್ನೋದು ಯು ವಿಲ್ ಲರ್ನ್ ಇಟ್ ವೆರಿ ವೆಲ್. ನಮ್ಮಲ್ಲಿ ಡಿಫ್ರೆಂಟ್ ಶೇಪ್ಸಲ್ಲಿ ಅಕಾಡೆಮಿ ಒಳಗೆ ಬರ್ತಾರೆ, ದಪ್ಪಕ್ಕೆ, ಸಣ್ಣಕ್ಕೆ, ಹೊಟ್ಟೆಯಲ್ಲಿ, ಹೊಟ್ಟೆ ಇಲ್ಲದೆ ಎಲ್ಲ. ಅಕಾಡೆಮಿ ಟ್ರೈನಿಂಗ್ ಮುಗಿಯೋ ಒಳಗೆ ಎಲ್ಲರೂ ಒಂದೇ ಶೇಪಲ್ಲಿ ಇರ್ತಾರೆ. ವೈ ಐ ಆಮ್ ಟೆಲಿಂಗ್ ಇಸ್ ದಟ್ ರಿಗರಸ್ ಟ್ರೈನಿಂಗ್, ಬಟ್ ದಟ್ ರಿಗರಸ್ ಟ್ರೈನಿಂಗ್ ವಿ ಎಂಜಾಯ್. ಆ್ಯಂಡ್ ಐ ವಿಲ್ ಟೆಲ್ ಯು, today lot of ladies who have come into IPS, they are doing a wonderful job. ಯಾರಾದರೆ ನಮ್ಮಲ್ಲಿ ಒಂದು ರಿಸರ್ವೇಷನ್ ಇರುತ್ತೆ, ಪ್ರತಿ ಬ್ಯಾಚಲ್ಲೂ ಅದಿರುತ್ತೆ. ಯೂಶಲಿ ಗರ್ಲ್ಸ್ ಡೋಂಟ್ ಆಪ್ಟ್ ಫಾರ್ IPS, ದೇ ವಿಲ್ ರಾದರ್ ಥಿಂಕ್ ಆಫ್ ಅದರ್ ಥಿಂಕಿಂಗ್ ದಟ್ ಸ್ವಲ್ಪ ಕಷ್ಟ ಇರ್ಬೋದೇನೋ ಅಂತ. ಐ ವುಡ್ ರಿಯಲಿ ಲೈಕ್ ಟು ಬ್ರೇಕ್ ದಟ್ ಮಿತ್, ಬಿಕಾಸ್ ನಮ್ಮ ಬ್ಯಾಚ್ನಲ್ಲಿರೋ ಎಲ್ಲ IPS ಆಫೀಸರ್ ಲೇಡೀಸ್ ಹೂ ಆರ್ ದೇರ್, ದೇ ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್, ದೇ ಆರ್ excellent officers. So ಹಾಗಾಗಿ you should take it up and you will see how it is. And being tough in life is very, very important, because that will give you the courage to face anything. So that academy training, ನೀವು entire academy training ತಿಳ್ಕೊಂಡ್ರೆ, I'll tell you, you would all feel like at least going for academy training, if not for real service. ಅಷ್ಟು ಚೆನ್ನಾಗಿರುತ್ತೆ ನಮಗೆ. ಅದನ್ನು ಹೇಳ್ತಾ, when it comes to preparation, now I would like to tell a few things. ನೀವು ಪ್ರಿಪೇರ್ ಮಾಡೋದ್ರಲ್ಲಿ ನಿಮಗೆ ನಾನು ಆಗಲೇ ಹೇಳಿದೆ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಅಂತ. ಪ್ರಿಲಿಮ್ಸ್ಗೆ ಓದಬೇಕಾದ್ರೆ ಯು ಶುಡ್ ನೋ ವಾಟ್ ಈಸ್ ದಿ ಅಪ್ರೋಚ್ ಫಾರ್ ಪ್ರಿಲಿಮ್ಸ್. ಕೆಲವ್ರು ಏನು ಮಾಡ್ತೀವಿ, ನಮ್ಗೆ ಇಷ್ಟವಾದಿದ್ದ ಸಬ್ಜೆಕ್ಟ್ನ ತುಂಬ ಹೊತ್ತು ಓದೋದು. ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಫಿಸಿಕ್ಸು ಕೆಮಿಸ್ಟ್ರಿನೇ ಓದ್ಬಿಡೋದು. ಬೇರೆ ಯಾವುದಾದ್ರೂ ತುಂಬ ಕಮ್ಮಿ ಹೋಗೋದು. ಹಿಸ್ಟ್ರಿ ಕಷ್ಟ ಅಂತ ಯಾರಿಗಾದ್ರೂ ಇದ್ದರೆ ಹಿಸ್ಟ್ರಿನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡೋದು. ಆ ಥರ ಆಗಬಾರ್ದು. ಯು ಶುಡ್ ಗೋ ಥ್ರೂ ಯುವರ್ ಸಿಲೆಬಸ್. ಪ್ರಾಪರಾಗಿ ನಿಮ್ಮ ಸಿಲೆಬಸ್ನ ನೀವು ನೋಡ್ಕೋಬೇಕು.
ಆ ಸಿಲೆಬಸ್ನಲ್ಲಿ ಯಾವ ಥರ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಬರ್ತಾ ಇದೆ ಅನ್ನೋದು ಯು ಶುಡ್ ಬಿ ವೆರಿ ವೆರಿ ಕ್ಲಿಯರ್. ಈಗ ಪ್ರಿಲಿಮ್ಸ್ ಸ್ಟೇಜ್ನಲ್ಲಿ ಯು ಹ್ಯಾವ್ ಓನ್ಲಿ, ನಮಗೆ ಆಪ್ಷನ್ ಇತ್ತು, ಈಗಿಲ್ಲ. ಸೊ ಇಟ್ ಈಸ್ ಓನ್ಲಿ CSAT ಆ್ಯಂಡ್ ಯುವರ್ ಜನರಲ್ ಸ್ಟಡೀಸ್. ಅದೇ ಇದೆ ಅಲ್ವಾ ಪ್ಯಾಟರ್ನ್? ಓಕೆ. ಸೊ ಇನ್ ದಟ್ ಪ್ಯಾಟರ್ನ್ ವೆನ್ ಯು ಆರ್ ಸೆಲ್ಲಿಂಗ್, CSAT ಇಸ್ ಸಮಥಿಂಗ್ ದಟ್ ನಮ್ಮಲ್ಲಿ ತುಂಬ ಜನಕ್ಕೆ ನನಗೆ ಮ್ಯಾಥ್ಸ್ ಬರಲ್ಲ, ಭಯ ಅಂತ ಎಲ್ಲ ಅನಿಸುತ್ತೆ. ದಟ್ ನೀಡ್ಸ್ ಪ್ರಾಕ್ಟಿಸ್. ಸೊ CSATಗೆ ನೀವು ಡೀಟೇಲ್ಡ್ ಆಗಿ ಡೈಲಿ ಯು ಹ್ಯಾವ್ ಟು ಸ್ಪೆಂಡ್ ಅ ಫ್ಯೂ ಅವರ್ಸ್, ಯು ಹ್ಯಾವ್ ಟು ಶೆಡ್ಯೂಲ್ ಯುವರ್ ಟೈಮ್ ಟೇಬಲ್ ಆ್ಯಂಡ್ ಯು ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್. CSATನಲ್ಲಿ ಒಳ್ಳೆ ಮೆಟೀರಿಯಲ್ ಇಟ್ಕೊಂಡು ಆ್ಯಪ್ಟಿಟ್ಯೂಡ್ ಇಸ್ ಟೆಸ್ಟೆಡ್. ಇಟ್ ಇಸ್ ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನಾಳೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಬಂದ ಮೇಲೂ ಕೂಡ ಯುವರ್ ಆ್ಯಪ್ಟಿಟ್ಯೂಡ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ದಟ್ ಶೋಸ್ ಹೌ ಕ್ವಿಕ್ಲಿ ನೀವು ಎಷ್ಟು ಬೇಗ ಯಾವುದನ್ನಾದರೂ ಎಷ್ಟು ಬೇಗ ಕಲಿತೀರಾ ಆ್ಯಂಡ್ ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಆ್ಯಪ್ಟಿಟ್ಯೂಡ್ ಹೇಳುತ್ತೆ. ಸೊ ದಟ್ ಇಸ್ ವೈ ದಟ್ ಟೆಸ್ಟ್ ಇಸ್ ಬೀಯಿಂಗ್ ಬ್ರಾಟ್ ಇನ್ ಟು ದಿ ಫಾರ್ಮ್ಯಾಟ್. ನೀವು ಆ CSATನಲ್ಲಿ ವೆನ್ ಯು ಆರ್ ಪ್ರಿಪೇರಿಂಗ್ ಒಂದು ಒಳ್ಳೆ ಮೆಟೀರಿಯಲ್ ಎತ್ಕೊಂಡು, ಮ್ಯಾಥ್ಸ್ ಇರ್ಬೋದು, ಇಂಗ್ಲೀಷ್, ಇಟ್ ಇಸ್ ಆಲ್ ಬೇಸಿಕ್. ಇಂಗ್ಲೀಷ್ ಬರಲ್ಲ ಅಂತ ಯಾರೂ ಹೆದರಬಾರ್ದು, ಯಾಕೆಂದರೆ ಇಟ್ ಈಸ್ ಅ ವೆರಿ ವೆರಿ ಬೇಸಿಕ್ ಇಂಗ್ಲೀಷ್. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಕರೆಕ್ಟಾಗಿ ಆರಾಮಾಗೆ ಕ್ಲಿಯರ್ ಮಾಡ್ಬೋದು. ಆ್ಯಂಡ್ ಸಿನ್ಸ್ ಇಟ್ ಈಸ್ ಅ ಕಾಂಪಿಟೇಟಿವ್ ಎಕ್ಸಾಮ್, ನಿಮ್ಗೆಲ್ಲರಿಗೂ ಗೊತ್ತಿದೆ ಒಂದು 7-8 ಲಕ್ಷ ಬರೀತಾರೆ ಅಂತ. ಅದರಲ್ಲಿ ಓನ್ಲಿ ಅ ಫ್ಯೂ ಪೀಪಲ್ ಗೆಟ್ ಸೆಲೆಕ್ಟೆಡ್. ಅದರಲ್ಲಿ ಇಫ್ ಯು ಹ್ಯಾವ್ ಟು ಬಿ ಇನ್ ದ ರೇಸ್, ಯು ಹ್ಯಾವ್ ಟು ಫಸ್ಟ್ ಲುಕ್ ಇನ್ ಟು ಯುವರ್ ಪ್ರಿಲಿಮ್ಸಲ್ಲಿ ಆಲ್ಮೋಸ್ಟ್ 1:12 ರೇಷಿಯೋ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಸೊ ಆ ರೇಷಿಯೋನಲ್ಲಿ ನೀವು ಇರೋ ಥರ ಫಸ್ಟ್ ಯು ಶುಡ್ ಪ್ರಿಪೇರ್ ಯೋರ್ ಸೆಲ್ಫ್ಸ್. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟು, ಈ ಟೈಮ್ನ ಒಳಗೆ ನೀವು ಆನ್ಸರ್ ಮಾಡೋಕ್ಕಾಗತ್ತಾ ಅನ್ನೋದೆಲ್ಲ ನೋಡ್ಕೋಬೇಕಾಗತ್ತೆ. ಸೊ ದಟ್ ಈಸ್ ಅಬೌಟ್ CSAT. ವೆನ್ ಇಟ್ ಕಮ್ಸ್ ಟು ಜನರಲ್ ಸ್ಟಡೀಸ್, ಸೇಮ್ ವೇ ನೀವು ಸಿಲೆಬಸ್ ನೋಡಿಕೊಂಡು ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಜನರಲ್ ಸ್ಟಡೀಸ್ನಲ್ಲಿ, ಅದಕ್ಕೆ ಜಾಸ್ತಿ ಇದು ಕೊಟ್ಟು, ಟೈಮ್ ಕೊಟ್ಟು ಯು ಹ್ಯಾವ್ ಟು ಪ್ರಿಪೇರ್. ಆ್ಯಂಡ್ ವಾಟ್ ಈಸ್ ಗಿವನ್ ಲೆಸ್ ಇಂಪಾರ್ಟೆನ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಯಾರಾದರೂ ಬಯಾಲಜಿ, ಕೆಮಿಸ್ಟ್ರಿ ತುಂಬ ಜಾಸ್ತಿ ಓದ್ತಾ ಇದ್ದೀರಾ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಬರೀ 5 to 6 ಕ್ವೆಶನ್ಸ್ ಬರುತ್ತೆ. ಇವತ್ತು ಅಷ್ಟೇ ಅನ್ಕೊಳ್ತಾ ಇದ್ದೀನಿ. ಐ ಹ್ಯಾವ್ ಸೀನ್ ದ ಲೇಟೆಸ್ಟ್ ನಿಮ್ಮ ಪೇಪರ್ ಒಂದು. ಈವನ್ ಟುಡೇ ಓನ್ಲಿ 5 to 6 questions are asked. And if you are spending too much time on it, then you should understand ನೀವು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೀರಾ, ಬಿಕಾಸ್ ಟೈಮ್ ಇಸ್ ಲಿಮಿಟೆಡ್. ನಿಮ್ಮೆಲ್ಲರಿಗೂ ಕೂಡ ಯು ಡೋಂಟ್ ಹ್ಯಾವ್ ಅನ್ಲಿಮಿಟೆಡ್ ಟೈಮ್. ಇವತ್ತಿಂದ 10 ವರ್ಷ ಓದ್ಬಿಟ್ಟು ಬರಿಬೇಕು ಅಂತ ಅಷ್ಟು ಟೈಮ್ ಇಲ್ಲ ನಿಮಗೆ. ಹಾಗಾಗಿ ನೀವು ಅಷ್ಟೇ ಟೈಮ್ ಕೊಡಬೇಕು. ಜನರಲ್ ಸ್ಟಡೀಸ್ನಲ್ಲಿ ನಿಮ್ಮ ಕರೆಂಟ್ ಅಫೇರ್ಸ್ ಜಾಸ್ತಿ ಬರ್ತಿದೆ, ಅದಕ್ಕೆ ಜಾಸ್ತಿ ನೀವು ಒತ್ತಡ ಕೊಟ್ಟು ಓದ್ಕೋಬೇಕು. ಆ್ಯಂಡ್ ಬ್ರಾಡ್ ಆಗೇ ಓದಬೇಕು. ವೆನ್ ಇಟ್ ಕಮ್ಸ್ ಟು ಜನರಲ್ ಸ್ಟಡೀಸ್, ಯು ಶುಡ್ ಕವರ್ ಅ ಲಾಟ್ ಆಫ್ ಸಿಲೆಬಸ್. ಯು ಹ್ಯಾವ್ ಟು ಕವರ್ ಅ ಲಾಟ್ ಆಫ್ ಸಿಲೆಬಸ್ ಆ್ಯಂಡ್ ಕರೆಂಟ್ ಇಶ್ಯೂಸ್ಗೆ ಜಾಸ್ತಿ ನೀವು ಪ್ರಾಮುಖ್ಯತೆ ಕೊಡಬೇಕು. ಯಾಕಂದರೆ ನಿಮಗೆ ಮ್ಯಾಕ್ಸಿಮಮ್ ಕರೆಂಟ್ ರಿಲೇಟೆಡ್ ಇಶ್ಯೂಸ್ ಕೇಳ್ತಾರೆ. ನಿಮ್ಮ ಮನೋರಮ ಯಾವುದಾದ್ರೂ ಪ್ರೀವಿಯಸ್ ಇಶ್ಯೂಸ್ ಏನಿದೆ ಅದು ಕಮ್ಮಿ ಕೇಳ್ತಾರೆ. ದೇರ್ ವಿಲ್ ಬಿ ವೆರಿ ಫ್ಯೂ ಕ್ವೆಶನ್ಸ್ ಅಫ್ಕೋರ್ಸ್, ಬಟ್ ಜನರಲ್ ನಾಲೆಜ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಅದಕ್ಕೆ ತಕ್ಕಂಗೆ ಓದಿ. ವೆನ್ ಇಟ್ ಕಮ್ಸ್ ಟು ಮೇನ್ಸ್ ಎಕ್ಸಾಮ್, ಇಟ್ ಈಸ್ ಅ ಪ್ರಾಪರ್ ರಿಟನ್ ಎಕ್ಸಾಮ್. ಸೊ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಮಿತ್ತಿರುತ್ತೆ, ಇದು ಕೂಡ ಕ್ಯಾಟು ಆ ಥರ ಎಕ್ಸಾಮು, ಒಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಅದರಲ್ಲಿ ಲಕ್ ಇದ್ದರೆ ಪಾಸ್ ಆಗ್ತೀವಿ, ಇಲ್ಲದೇ ಇದ್ದರೆ ಇಲ್ಲ ಅನ್ನೋದು, ಆ ಥರ ಎಲ್ಲ. ಯು ಶುಡ್ ರಿಮೂವ್ ದೋಸ್ ಮಿತ್ಸ್. ಆ್ಯಂಡ್ ಲಾಟ್ ಆಫ್ ಪೀಪಲ್ ನಿಮಗೆ ನೆಗೆಟಿವ್ ಹೇಳ್ತಾ ಇರ್ತಾರೆ, ಸೇಯಿಂಗ್ ದಟ್ ಇದು ಕ್ಲಿಯರ್ ಆಗಲ್ಲ, ಚೆನ್ನಾಗಿ ಓದ್ದವ್ರು ಕ್ಲಿಯರ್ ಆಗಿಲ್ಲ, ಯಾರೋ ಕ್ಲಿಯರ್ ಆಗಿಬಿಟ್ಟಿದ್ದಾರೆ, ಈ ಥರ ಎಲ್ಲ. ಯು ಹ್ಯಾವ್ ಟು ಕೀಪ್ ಇಟ್ ಟು ಅ ಸೈಡ್. ಅವ್ರನ್ನೆಲ್ಲ ತೆಗಿಬೇಕು. ನೀವು ಸೀರಿಯಸ್ ಆಗಿ ಪ್ರಿಪೇರ್ ಆಗಬೇಕು. ಆ್ಯಂಡ್ ಯು ಶುಡ್ ನಾಟ್ ವೇಸ್ಟ್ ಟೈಮ್ ಇನ್ ಆಲ್ ದೀಸ್ ವೇಸ್ಟ್ಫುಲ್ ಚಾಟ್ಸ್. ನೀವು ಒಂದು ಸಲ ಪ್ರಿಲಿಮ್ಸ್ ಕ್ಲಿಯರ್ ಆದರೆ, ಐ ವಿಲ್ ಅಶ್ಯೂರ್ ಯು, ಯು ವಿಲ್ ಬಿ ಸ್ಟಡಿಯಿಂಗ್ ಇಟ್ ಅಟ್ ನಿಮ್ಮ ಎಫಿಷಿಯನ್ಸಿಗೆ ಇಂಟು 10x ಅಲ್ಲಿ ನಿಮ್ಮ ಎಫಿಷಿಯನ್ಸಿ ಆಗುತ್ತೆ. ಯಾಕಂದರೆ ಯು ವಿಲ್ ಬಿ ದಟ್ ಮೋಟಿವೇಟೆಡ್. ಪ್ರಿಲಿಮ್ಸ್ ಕ್ಲಿಯರ್ ಆಗಿರೋ ಯಾರನ್ನಾದರೂ ಕೇಳಿ, ಮೇನ್ಸ್ಗೆ ಯು ಡೋಂಟ್ ನೀಡ್ ಅ ಮೋಟಿವೇಶನ್. ಯು ರಿಯಲಿ ಡೋಂಟ್ ನೀಡ್ ಅ ಮೋಟಿವೇಶನ್. ಪ್ರಿಲಿಮ್ಸ್ ಕ್ಲಿಯರ್ ಆಗಿದ ತಕ್ಷಣ ಮೇನ್ಸ್ಗೆ ನಿಮ್ಗೆ ಇಲ್ಲದೆ ಇರೋ ಮೆಮರಿ ಬರುತ್ತೆ, ನಿಮ್ಗೆ ಇಲ್ಲದೆ ಇರೋ ಪೇಷನ್ಸ್ ಬರುತ್ತೆ, ನಿಮ್ಗೆ ಇಲ್ಲದೆ ಇರೋ ವಾಟ್ ಡು ಯು ಕಾಲ್ ಎಂತೂಸಿಯಾಸಮ್ ಬಂದು ನೀವು ಓದ್ತಾ ಇರ್ತೀರ. ಮೇನ್ಸ್ ಕ್ಲಿಯರ್ ಆದರೆ ಅಂತೂ ನಿಮ್ಗೆ ಇಂಟರ್ವ್ಯೂಗೆ ಏನೂ ನಾವು ಹೇಳಬೇಕಾಗೇ ಇಲ್ಲ. ಯು ವಿಲ್ ಬಿ ಸ್ಟಡಿಂಗ್ ಅಟ್ ದಟ್ ಸ್ಪೀಡ್, ಬಿಕಾಸ್ ಒಂದು ಇಂಟರ್ವ್ಯೂ ಪಾಸ್ ಆಗಿಬಿಟ್ರೆ ಯು ಆರ್ ದೇರ್, ಯು ಆರ್ ಸೆಲೆಕ್ಟೆಡ್. ದ ಡಿಫ್ರೆನ್ಸ್ ಬಿಟ್ವೀನ್ ಅ ಪರ್ಸನ್ ಸೆಲೆಕ್ಟೆಡ್ ಆ್ಯಂಡ್ ನಾಟ್ ಸೆಲೆಕ್ಟೆಡ್ ಇಸ್ ವೆರಿ ಥಿನ್. ಅದಕ್ಕೆ ನಾನು ಹೇಳಿದ್ದು ತುಂಬ ಕಾಂಪಿಟೇಟಿವ್ ಆಗಿರುತ್ತೆ ಅಂತ. ಆಗ ನೀವು ಮೇನ್ಸ್ ಆಗಿದ ತಕ್ಷಣ ಯು ವಿಲ್ ಆಟೋಮೆಟಿಕ್ಲಿ ಬಿ ಮೋಟಿವೇಟೆಡ್. ಮೇನ್ಸ್ಗೆ ಓದಬೇಕಾದ್ರೆ ದಟ್ ಈಸ್ ದಿ ಮ್ಯಾಕ್ಸಿಮಮ್ ಮಾರ್ಕ್ಸ್. ಇಟ್ಸ್ ಅ ಪ್ರಾಪರ್ ರಿಟರ್ನ್ ಎಕ್ಸಾಮ್. ಯು ಶುಡ್ ಅಪ್ರೋಚ್ ಇಟ್ ಲೈಕ್ ದಟ್. ನಿಮ್ಮ ಮೇನ್ಸ್ ಎಕ್ಸಾಮ್ನಲ್ಲಿ ರೈಟಿಂಗ್ ಸ್ಕಿಲ್ಸ್, ಮ್ಯಾಮ್ ವಾಸ್ ಆಲ್ಸೋ ಟೆಲಿಂಗ್ ಅಬೌಟ್ ಇಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅದಕ್ಕೆ ಡೈಲಿ ಐ ವುಡ್ ಸಜೆಸ್ಟ್, ಅಫ್ಕೋರ್ಸ್ ಇಟ್ ಈಸ್ ಫಾರ್ ಯು ಟು ಟೇಕ್ ಇಟ್. ಮೇನ್ಸ್ನ ಈಗಲಿಂದಾನು
ಒಂದು ಅಟ್ಲೀಸ್ಟ್ ಆನ್ಸರ್ ನೀವು ಡೈಲಿ ಬರೆದ್ರೆ, ಒನ್ ಆನ್ಸರ್ ದಟ್ ವುಡ್ ಟೇಕ್ ಅಬೌಟ್ 15 to 20 minutes ಡೈಲಿ. ಇಫ್ ಯು ಸ್ಟಾರ್ಟ್ ರೈಟಿಂಗ್ ಅನ್ ಆನ್ಸರ್, ಯು ವಿಲ್ ರಿಯಲೈಸ್, ಒಂದು ನಿಮ್ಮ ಹ್ಯಾಂಡ್ ರೈಟಿಂಗು ಇಂಪ್ರೂವ್ ಆಗುತ್ತೆ, ಎರಡನೇದು ನಿಮಗೆ ರೈಟಿಂಗ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಸ್ಪೀಡ್ ಇಂಪ್ರೂವ್ ಆಗುತ್ತೆ, ಬಿಕಾಸ್ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟಿಂಗ್ ದೋಸ್ ಮೆನಿ ವರ್ಡ್ಸ್ ಇನ್ ದಟ್ ಮಚ್ ಟೈಮ್. ನಿಮಗೆ ಒಂದು 10 ಮಾರ್ಕರ್ಗೆ 7 minutes ಸಿಗುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಈಗಲೂ ಅದೇ ಅಂದ್ಕೊಳ್ತಾ ಇದ್ದೀನಿ. ಸೊ ಆ ಸ್ಪೀಡಲ್ಲಿ ಬರೀಬೇಕು ಅಂದರೆ ಯು ಶುಡ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಫ್ರಮ್ ಟುಡೇ. ಆ್ಯಂಡ್ ಬರೆಯೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮಗೆ ಇಂಟ್ರಡಕ್ಷನ್ ಎಷ್ಟು ವರ್ಡ್ ಬರೀಬೇಕು, ಬಾಡಿ ಎಷ್ಟು ವರ್ಡ್ಸ್ ಬರೀಬೇಕು, ಕನ್ಕ್ಲೂಷನ್ ಎಷ್ಟು ವರ್ಡ್ಸ್ ಬರೀಬೇಕು, ನಿಮ್ಮದು ಯಾವ ಥರ ಪ್ರೆಸೆಂಟೇಷನ್ ಇರಬೇಕು, ಇದೆಲ್ಲ ಕಲಿತೀರಾ. ಈವನ್ ಇಫ್ ಯು ರೈಟ್ ಒನ್ ಆನ್ಸರ್ ಎವ್ರಿ ಡೇ, 365 days in a year, you would have written 365 answers. When you are writing your means, that will bring a change in you. I'll assure you that will be a change. That will be a game changer for you, because ನೀವು ಪ್ರೆಸೆಂಟ್ ಮಾಡಿರೋದ್ರಲ್ಲಿ 800 ಮಾರ್ಕ್ ಒಬ್ಬನಿಗೆ ಬಂದು ಸೆಲೆಕ್ಟ್ ಆಗಿರ್ತಾನೆ, 799 ಬಂದು ಕಟ್ ಆಫಲ್ಲಿ 1 ಮಾರ್ಕ್ ಬರದೆ ಯಾವನೋ ಫೇಲ್ ಆಗಿರ್ತಾನೆ. ಇಟ್ ಈಸ್ ನಾಟ್ ದಟ್ ಹಿ ಈಸ್ ಲೆಸ್ ಪ್ರಿಪೇರ್ಡ್ ದೆನ್ ಯು, ಇಟ್ ಈಸ್ ವೆರಿ ಕಾಂಪಿಟೇಟಿವ್. ಹಾಗಾಗಿ ನೀವು ಈಗಲಿಂದ ಪ್ರಾಕ್ಟೀಸ್ ಮಾಡಿದ್ರೆ, ಬಿಕಾಸ್ ಅವ್ರಿಗೆ ನಿಮ್ಮ ಪೇಪರ್ನ ಓದಿ ನಿಮ್ಮ ಮೈಂಡ್ ಸೆಟ್ ಎಲ್ಲ ಓದಲಿಕ್ಕೆ ಟೈಮ್ ಇರಲ್ಲ. ಒಂದು ಒಂದು ಕರೆಕ್ಷನ್ಗೆ ಬರೋ ಟೀಚರ್ ನಿಮ್ಮ ಪೇಪರ್ನ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಮೈಂಡ್ ಸೆಟ್. ಅವ್ರಿಗೆ 100 ಪೇಪರ್ ಇರುತ್ತೆ. ಒಂದು ಪೇಪರ್ ಓದಬೇಕಾದ್ರೆ ನೀವು ಏನು ಬರೆದಿರ್ತೀರ, ಇಟ್ ಶುಡ್ ಬಿ ವೆರಿ ವೆರಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು ನೀವು ಬರೆಯೋದನ್ನು. ಇಟ್ ಶುಡ್ ಬಿ, ಅವ್ರಿಗೆ ಅರ್ಥ ಆಗಬೇಕು ನೀವು ಬರೆದಿರೋದು ಕ್ಲಿಯರ್ ಕಟ್ಟಾಗೆ. ಹ್ಯಾಂಡ್ ರೈಟಿಂಗ್, ಆ್ಯಸ್ ಮ್ಯಾಮ್ ಸೆಡ್, ಇಟ್ ಈಸ್ ಇಂಪಾರ್ಟೆಂಟ್, ಬಟ್ ಇಫ್ ಇಟ್ ಈಸ್ ಲೆಜಿಬಲ್, ಇಟ್ಸ್ ಎನಫ್. ನಾನು ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಕೆಟ್ಟದಾಗಿತ್ತು. ಸೊ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಹ್ಯಾಂಡ್ ರೈಟಿಂಗ್ ಶುಡ್ ಬಿ ಲೆಜಿಬಲ್, ಬಟ್ ಇಟ್ ಕೆನಾಟ್ ಬಿ ಆಸ್ ಬ್ಯಾಡ್ ಆಸ್ ಯು ಕೆನಾಟ್ ರೀಡ್ ಇಟ್. ಸಮ್ ಪೀಪಲ್ ರೈಟ್ ವೆರಿ ಗುಡ್ ಹ್ಯಾಂಡ್ ರೈಟಿಂಗ್, ಇಟ್ ಈಸ್ ಅನ್ ಅಡ್ವಾಂಟೇಜ್ ಫಾರ್ ದೆಮ್. ಬಟ್ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲದೆ ಇದ್ದರೆ, ಅಟ್ಲೀಸ್ಟ್ ಯು ಶುಡ್, ಬೈ ಪ್ರಾಕ್ಟಿಸಿಂಗ್ ಯು ಕ್ಯಾನ್ ಮೇಕ್ ಇಟ್ ಮೋರ್ ಲೆಜಿಬಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್. ನೋಡಿದ್ರೆ ಒಂದು ನಿಮ್ಮ ಪ್ರತಿ ಅಕ್ಷರ ಓದಲಿಕ್ಕೆ 5 ನಿಮಿಷ ಆಗುತ್ತೆ ಅನ್ನೋ ಥರ ಇರಬಾರ್ದು, ಓದುವಷ್ಟು ಕ್ಲಿಯರ್ ಆಗೇ ಇರಬೇಕು. ಹಾಗಾಗಿ ಮೇನ್ಸ್ ಇಸ್ ಅಬೌಟ್ ಪ್ರಾಕ್ಟಿಸಿಂಗ್ ದಟ್. ನಿಮ್ಮ ಆನ್ಸರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು ರೆಗ್ಯುಲರ್ ಆಗಿ. ಯು ಶುಡ್ ಮೇಕ್ ನೋಟ್ಸ್. ವೈ ನೋಟ್ಸ್ ಅಂದರೆ, ಇಟ್ ವಿಲ್ ಗಿವ್ ಯು ಅನ್ ಇನ್ ಡೆಪ್ತ್ ನಾಲೆಡ್ಜ್. ನೀವು ನಾಳೆ ರಿವಿಷನ್, ನೀವು ಇವತ್ತು 10 ಬುಕ್ ಓದಿರ್ತೀರ. ಆ್ಯಂಡ್ ನಮ್ಮಲ್ಲಿ ತುಂಬ ಜನಕ್ಕೆ ಪ್ರಾಕ್ಟೀಸ್ ಏನು ಅಂದರೆ, ಇವತ್ತು ಇಷ್ಟು ದಪ್ಪ ಬುಕ್ ತೊಗೊಳ್ಳೋದು, ಎಕ್ಸಾಮ್ ಹತ್ತಿರ ಬಂದಾಗ ಒಂದು ಸಣ್ಣಕ್ಕೆ 50 ಪೇಜ್ದೊಂದು ಲಾಸ್ಟಲ್ಲಿ ಬಿಡ್ತಾನೆ ಯಾವನಾದರೂ, ಅದನ್ನು ಓದ್ಬಿಟ್ಟು ಕ್ಲಿಯರ್ ಮಾಡಿಬಿಡೋಣ ಅಂದ್ಕೊಳ್ಳೋದು. ಆ ಒಂದು ಮೆಂಟ್ಯಾಲಿಟಿನ ದಯವಿಟ್ಟು ಬಿಡಿ. ಯು ಲರ್ನ್ ಫ್ರಮ್ ಅದರ್ಸ್ ಮಿಸ್ಟೇಕ್ಸ್. ನೀವು ಪ್ರಿಪೇರ್ ಆಗಬೇಕಾದ್ರೆ ಯಾವತ್ತೂ ಕೂಡ ಬೇರೆ ಯಾರಾದರೂ ತಪ್ಪು ಮಾಡಿದರೆ ಅದರಿಂದ ಕಲಿತು ನೀವು ಆ ತಪ್ಪು ಮಾಡದೇ ಇರೋ ಥರ ಇರಬೇಕು. ಅದು ಬಿಟ್ಟು ನೀವು ಅದನ್ನೇ ಮಾಡಿ ಮತ್ತೆ ಕಲಿಬೇಕು ಅಂದ್ಕೋಬಾರ್ದು. ಹಾಗಾಗಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ವೆನ್ ಯು ಲಿಸನ್ ಟು ಅದರ್ ಪೀಪಲ್, ಇಟ್ ಶುಡ್ ಬಿ ವೆರಿ ವೆರಿ ಸ್ಪೆಸಿಫಿಕ್. ನಿಮ್ಮ ಇದಕ್ಕೆ ನೀವು ಬರೆಯೋದಕ್ಕೆ ಅದು ಇಟ್ ಶುಡ್ ಆ್ಯಡ್ ಆ್ಯಸ್ ಅ ಅಡ್ವಾಂಟೇಜ್ ನೀವು ಬರೆಯೋದ್ರಲ್ಲಿ. ಹಾಗಾಗಿ ವೆನ್ ಯು ಆರ್ ರೈಟಿಂಗ್ ಯುವರ್ ಮೇನ್ಸ್ ಎಕ್ಸಾಮ್, ಯು ಶುಡ್ ಬಿ ವೆರಿ ವೆರಿ ಕ್ಲಿಯರ್. ನೀವು ಓದಿರೋ ನೋಟ್ಸ್ ಏನಿದೆ, ಆ ನೋಟ್ಸ್ನ ಪ್ರಾಪರಾಗಿ ನೀವು ಓದಿರೋ ಟೆಕ್ಸ್ಟ್ ಬುಕ್ಸ್ನ, ಬೇರೆ ಬೇರೆ ಆಥರ್ದು ಬುಕ್ಸ್ ಓದಿರ್ತೀರ, ಅದರಲ್ಲಿ ನೀವು ನೋಟ್ಸ್ ಮಾಡ್ಕೋಬೇಕು ಪಾಯಿಂಟ್ ವೈಸ್. ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಐ ವುಡ್ ಸೇ, ನೀವು 10 ಪೇಜ್ ಹೋದರೆ ಅದನ್ನು ಕನ್ಸೈಸ್ ಮಾಡಿ ಯು ಶುಡ್ ರೆಡ್ಯೂಸ್ ಇಟ್ ಟು 10% ಆರ್ ಈವನ್ ಲೆಸ್ ಪಾಯಿಂಟ್ಸ್ ಅಷ್ಟೇ. ಯಾವುದೇ ಒಂದು, ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು ಹಿಸ್ಟ್ರಿ ಓದ್ತಾ ಇದ್ದರೆ, ಅದನ್ನು ಒಂದು ಎಂಟೈರ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಯಾವುದಾದ್ರೂ ಓದಿರ್ತೀರ ಅಂದರೆ, ಅದನ್ನು ಒಂದು ಶಾರ್ಟ್ ಆಗಿ ಪಾಯಿಂಟ್ ಫಾರ್ಮಲ್ಲಿ ನೀವು ಒಂದು ಚಿಕ್ಕ ನೋಟ್ಸ್ ಬರ್ಕೊಂಡಿರಬೇಕು. ದಟ್ ನೋಟ್ಸ್ ನೀವು ಏನು ಲಾಸ್ಟಲ್ಲಿ ರಿವಿಷನ್ ಮಾಡ್ತೀರಾ, ಅದನ್ನು ಮತ್ತೆ ಮತ್ತೆ ರಿವೈಸ್ ಮಾಡಬೇಕು. ಸೊ ದಟ್ ಈಸ್ ವೆನ್ ಯುವರ್ ಆನ್ಸರ್ ರೈಟಿಂಗ್ ಆ್ಯಂಡ್ ಆಲ್ಸೋ ಯುವರ್ ಎಫಿಷಿಯನ್ಸಿ ವಿಲ್ ಇಂಪ್ರೂವ್. ಆ ಪಾಯಿಂಟ್ಸ್ ಇಮಿಡಿಯೇಟಾಗಿ ತಲೆಗೆ ಬರುತ್ತೆ. ಆಗಲೇ ಗೋಪಿನಾಥ್ ಸರ್ ಹೇಳ್ತಾ ಇದ್ರು, ಎಷ್ಟೊಂದು ಜನಕ್ಕೆ ಮರುವು, ನಾನು ಇವತ್ತು ಓದಿದ್ದು, ಇಟ್ ಈಸ್ ನ್ಯಾಚುರಲ್. ಇವತ್ತು ಓದಿದ್ದು ನೀವು 30 ದಿನ ಆದಮೇಲೆ ತೆಗೆದು ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಫ್ರೆಶ್ ಆಗಿರುತ್ತೆ, ನಿಮ್ಗೆ ಏನೂ ಗೊತ್ತಿರಲ್ಲ ಅದರಲ್ಲಿ. ದಟ್ ಈಸ್ ವೈ ರಿವಿಷನ್ ಇಸ್ ಇಂಪಾರ್ಟೆಂಟ್. ಸೊ ನೋಟ್ಸ್ ಮಾಡ್ಕೋಬೇಕು, ಆ್ಯಂಡ್ ಇಟ್ ಶುಡ್ ಬಿ ಇನ್ ಅ ವೆರಿ ಕನ್ಸೈಸ್ಡ್ ಫಾರ್ಮ್. ಆ ನೋಟ್ಸ್ನ ನೀವು ಲಾಸ್ಟಲ್ಲಿ ಅದನ್ನೇ ಓದಬೇಕು. ಅದನ್ನೇ ದ ನ್ಯೂ ಥಿಂಗ್ಸ್ ಲಾಸ್ಟಲ್ಲಿ ಏನು ಕರೆಂಟ್ ಅಫೇರ್ಸ್ ಬರುತ್ತೆ, ದಟ್ ಶುಡ್ ಬಿ ಓನ್ಲಿ 10% ಆಫ್ ಯುವರ್ ಎಂಟೈರ್ ಪ್ರಿಪ್ರೇಷನ್. ಮೋಸ್ಟ್ ಆಫ್ ಇಟ್ ಶುಡ್ ಬಿ ವಾಟ್ ಯು ಹ್ಯಾವ್ ಆಲ್ರೆಡಿ ರೆಡ್. ಅದು ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ, ನಾನು ಆಲ್ರೆಡಿ ಓದಿದ್ದೀನಿ ಅನ್ನೋದು. ಈ ಪಾಯಿಂಟ್ಸ್ ಏನು ನೀವು ಮಾಡ್ಕೊಂಡಿರ್ತೀರ, ಆ ಪಾಯಿಂಟ್ಸ್ನ ನೀವು ನೋಡಿದ್ರೆ, ನೀವು ಆ್ಯಕ್ಚುಲ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕಂಟೆಂಟ್ ಇದೆ ಅದು ನಿಮಗೆ ಗುರ್ತು ಬರೋ ಥರ ಇರಬೇಕು. ನಿಮ್ಗೆ ಎಲ್ಲಿ ಗುರ್ತು ಬರಲ್ಲ, ರಿವಿಷನ್ ಮಾಡಬೇಕಾದ್ರೆ ವಾಪಸ್ ಟೆಕ್ಸ್ಟ್ ಬುಕ್ ಹೋಗ್ಬಿಟ್ಟು ಆ ಪಾಯಿಂಟ್ ಮತ್ತೆ ಓದಿ ಅಷ್ಟೇ. ಬಟ್ ಅದರ್ವೈಸ್ ದೀಸ್ ಪಾಯಿಂಟ್ ಶುಡ್ ಬಿ ಗುಡ್ ಎನಫ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಿ ಹೋಲ್ ಟೆಕ್ಸ್ಟ್ ಬುಕ್. ಮತ್ತೆ ಇಡೀ ಟೆಕ್ಸ್ಟ್ ಬುಕ್ ರಿವೈಸ್ ಮಾಡೋಕ್ಕಾಗಲ್ಲ ಲಾಸ್ಟಲ್ಲಿ.
ನಿಮಗೆ ಲಾಸ್ಟಲ್ಲಿ ಒಂದು ತಿಂಗಳು ಮುಂಚೆ ರಿವಿಷನ್ ಶುರು ಮಾಡಿದ್ರೆ ನಿಮ್ಗೆ ಎಲ್ಲಿ ಮತ್ತೆ ಅಷ್ಟು ಟೆಕ್ಸ್ಟ್ ಬುಕ್ಸ್ ಓದ್ತೀರಾ? 10 ತಿಂಗಳಿಂದ 1 ವರ್ಷದಿಂದ ಓದಿರೋ ಟೆಕ್ಸ್ಟ್ ಬುಕ್ಗೆ ಮತ್ತೆ ಎಲ್ಲ ಟೆಕ್ಸ್ಟ್ ಬುಕ್ ಓದ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ದಟ್ ಈಸ್ ವೇರ್ ಯುವರ್ ನೋಟ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಯು ಶುಡ್ ಪ್ರಿಪೇರ್. ಸಮ್ ಪೀಪಲ್ ಮೈಟ್ ಈವನ್ ಸ್ಟಡಿ ವಿತೌಟ್ ಪ್ರಿಪೇರಿಂಗ್ ನೋಟ್ಸ್. ಗುಡ್ ಎನಫ್ ಇಫ್ ಇಟ್ ವರ್ಕ್ಸ್ ಫಾರ್ ಯು. ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಯು ಸರ್ಟನ್ ಟಿಪ್ಸ್ ಅಷ್ಟೇ. ಹಾಗೆ ನೀವು ಯಾವುದೇ ಸಬ್ಜೆಕ್ಟ್ ಓದ್ತಿರ್ಬೇಕಾದ್ರೆ ಯು ಶುಡ್ ಹ್ಯಾವ್ ಅ ವೆರಿ ಸಿಸ್ಟಮೈಸ್ಡ್ ಅಪ್ರೋಚ್. ಅಂದರೆ ಡೈಲಿ ಯು ಶುಡ್ ಹ್ಯಾವ್ ಅ ಪ್ರಾಪರ್ ಟೈಮ್ ಟೇಬಲ್ ವೆನ್ ಯು ಆರ್ ಸ್ಟಡಿಂಗ್. ಸೊ ಬೆಳಗ್ಗೆ ನೀವೇನು ನಿಮಗೆ ತುಂಬ ಕಷ್ಟ ಅನ್ನೋ ಸಬ್ಜೆಕ್ಟ್ಸ್, ಕೆಲವ್ರಿಗೆ ಇಟ್ ಕುಡ್ ಬಿ ಎನಿಥಿಂಗ್, ಯಾರಿಗಾದರೂ ಪಾಲಿಟಿ ಕಷ್ಟ ಅನ್ಬೋದೋ ಇಲ್ಲ ಹಿಸ್ಟ್ರಿ ಕಷ್ಟ ಇರ್ಬೋದು, ಅಂಥದ್ದು ಓದಿದ್ರೆ ನಿಮ್ಮ ಎನರ್ಜಿ ಲೆವೆಲ್ಸ್ ತುಂಬ ಹೈ ಇರುತ್ತೆ. ಮಲ್ಕೊಂಡು ಎದ್ದ ಮೇಲೆ ರಾತ್ರಿ ಯು ವುಡ್ ಹ್ಯಾವ್ ಹ್ಯಾಡ್ ಅ ಗುಡ್ ಅಮೌಂಟ್ ಆಫ್ ರೆಸ್ಟ್. ಯುವರ್ ಎನರ್ಜಿ ಲೆವೆಲ್ಸ್ ಆರ್ ವೆರಿ ಹೈ. You should study something which you find difficult, and towards the end of the day, when your energy level is very, very quite low, ಸಾಯಂಕಾಲದೊಳಗೆ almost you are tired, ಆ ಟೈಮ್ನಲ್ಲಿ ದಯವಿಟ್ಟು you study whatever is most interesting for you. ತುಂಬ ಜನಕ್ಕೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಇರುತ್ತೆ. ಫಾರ್ ಮೀ ಪಾಲಿಟಿ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಪಾಲಿಟಿನ ನಾನು ಲಾಸ್ಟಲ್ಲಿ ಓದ್ತಾ ಇದ್ದೆ. ಆ ಥರ ದಯವಿಟ್ಟು ನಿಮ್ಮ ಇಂಟ್ರೆಸ್ಟ್ಗೆ ಅನುಗುಣವಾಗಿ ನಿಮ್ಮ ಡೇನ ಪ್ಲ್ಯಾನ್ ಮಾಡಿಕೊಂಡು ಟೈಮ್ ಟೇಬಲ್ನ ಪ್ಲ್ಯಾನ್ ಮಾಡಿಕೊಂಡು ಓದಿದ್ರೆ ಇಟ್ ಈಸ್ ಡೆಫಿನೆಟ್ಲಿ ನೀವು ಕ್ಲಿಯರ್ ಮಾಡ್ಬೋದು. ಇಲ್ಲಿರೋ ಪ್ರತಿಯೊಬ್ಬರಿಗೂ ಕ್ಲಿಯರ್ ಮಾಡೋ ಕೆಪಾಸಿಟಿ ಇರುತ್ತೆ. ಇಟ್ ಈಸ್ ಓನ್ಲಿ ಅಬೌಟ್ ಹೌ ಯು ಆರ್ ಪ್ರಿಪೇರಿಂಗ್ ಆ್ಯಂಡ್ ಹೌ ಯು ಆರ್ ಅಪ್ರೋಚಿಂಗ್. ದಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸಾಕಷ್ಟು ಈ ಒಂದು ನವ ಪ್ರಗತಿನಲ್ಲಿ ದ ರಿಸೋರ್ಸ್ ಪರ್ಸನ್ಸ್ ಯಾರಿದ್ದಾರೆ, ದೇ ಆರ್ ಆಲ್ ವೆರಿ ವೆರಿ ಎಕ್ಸ್ಪೀರಿಯನ್ಸ್ಡ್. ಐ ವಾಸ್ ಟಾಕಿಂಗ್ ಟು ಸಂದೀಪ್ ಅವ್ರಿಗೂ ಮಾತಾಡ್ತಾ ಇದ್ದೆ ಎಲ್ಲರಿಗೆ. So all these people, they'll give you very important inputs and how to prepare ಅನ್ನೋದು ನಿಮಗೆ ಒಳ್ಳೆ ಕೋಚಿಂಗ್ ಸಿಗುತ್ತೆ. ಕೋಚಿಂಗ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ದಿ ಎಂಟೈರ್ ಪ್ರಿಪ್ರೇಷನ್. ನೀವು ಎಷ್ಟು ಓದ್ತೀರಾ, ಯುವರ್ ಓನ್ ಎಫರ್ಟ್, ಯುವರ್ ಓನ್ ಇಂಟ್ರೆಸ್ಟ್ ಮ್ಯಾಟರ್ಸ್ ದಿ ಮೋಸ್ಟ್. ಅದಿಲ್ಲದೆ ಬರೀ ಕೋಚಿಂಗ್ ಇನ್ಸ್ಟಿಟ್ಯೂಟಿಂದಾನೇ ನಾನು ಕ್ಲಿಯರ್ ಮಾಡಿಬಿಡ್ತೀನಿ, 2 ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಟೆಂಡ್ ಮಾಡಿದ್ರೆ ಆಗಿಬಿಡುತ್ತೆ ಅಂದ್ಕೊಂಡ್ರೆ ದಟ್ ವಿಲ್ ಬಿ ಅ ಮಿಸ್ಟೇಕ್. ಬಿಕಾಸ್ ಈ ಎಕ್ಸಾಮ್ಗೆ ಇಫ್ ಯು ಹ್ಯಾವ್ ಟು ಬಿ ಕಾಂಪಿಟೇಟಿವ್, you have to have that interest and you should have that motivation. ಹಾಗಾಗಿ ನಿಮ್ಮ ಎಫರ್ಟ್ಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ದಿಸ್ ವಿಲ್ ಓನ್ಲಿ ಆ್ಯಕ್ಟ್ ಆಸ್ ಅ ಕೆಟಲಿಸ್ಟ್. ನಿಮಗೆ ಎಲ್ಲ ಕೂಡ ಆ್ಯಡಪ್ ಆಗುತ್ತೆ. ಇದು ಇಷ್ಟನ್ನು ಹೇಳ್ತಾ ನಾನು ಸಾಕಷ್ಟು ಲಾಸ್ಟ್ ಟೈಮು ಹೇಳಿದ್ದೆ, ಆ್ಯಸ್ ಅ ಸರ್ವಿಸ್ there is not a single day that I haven't enjoyed my service as a police officer, because every day has been a new challenge. Every day when we go to some crime scene, ಇವತ್ತು ಆ್ಯಕ್ಚುಲಿ 12:30 ಮೇಲೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಕ್ರೈಮ್ ಸೀನ್ಗೆ ಹೋಗ್ತಾ ಇದ್ವಿ. ಆ ಎವ್ರಿ ಕ್ರೈಮ್ ಸೀನ್ ಇಸ್ ಲೈಕ್, ನೀವು ಏನು ಯೂಶಲಿ ಒಂದು ಆಚೆ ಮೂವಿಯಲ್ಲಿ ನೋಡಿಬಿಟ್ಟು ಇದು ಒಳ್ಳೆ ಸಸ್ಪೆನ್ಸ್ ಮೂವಿ ಥರ ಇತ್ತಲ್ಲ ಅಂತ, ಐ ವುಡೆಂಟ್ ಎಕ್ಸಾಜರೇಟ್, ಬಟ್ ಯು ವಿಲ್ ಹ್ಯಾವ್ ವೆರಿ ಇಂಟ್ರೆಸ್ಟಿಂಗ್ ಲೈಫ್ ಐ ವುಡ್ ಸೇ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮಾಡೋ ಕೆಲಸನ ಫಾರ್ ಅ ಕಾಮನ್ ಮ್ಯಾನ್ ಇಟ್ ಈಸ್ ಯೂಶಲಿ ನಾಟ್ ಅವೈಲಬಲ್ ಟು ನೋ ಯಾವ ಥರ ಕೆಲಸ ನಡೆಯುತ್ತೆ, ಯಾವ ಥರ ನಡೀತಾ ಇದೆ, ಯಾವ ಥರ. ಸೊ ಆ ಒಂದು ತಿಳ್ಕೊಳ್ಳೋ ಇದಿದ್ರೆ ಯು ವಿಲ್ ರಿಯಲಿ ಎಂಜಾಯ್ ದಿ ವರ್ಕ್. ಐ ಹ್ಯಾವ್ ಥರೋಲಿ ಎಂಜಾಯ್ಡ್ ಐ ವುಡ್ ಸೇ. ಹಾಗಾಗಿ ನನಗೆ ಗೊತ್ತಿದ್ದಂಗೆ ಯಾರ್ಯಾರು ಹೂಎವರ್ ಕೇಮ್ ಟು ಮಿ, ಐ ಆಲ್ವೇಸ್ ಹ್ಯಾವ್ ಟೋಲ್ಡ್ ದೆಮ್, ನೀವು ಬಂದ ಮೇಲೆ ಯು ವಿಲ್ ಎಂಜಾಯ್ ಅಂತ. ಹಾಗೆ ಕೆಲವರು ಒಬ್ಬರಿಬ್ಬರು ಸೆಲೆಕ್ಟ್ ಆದವರು ಕೂಡ ನನಗೆ ಬಂದು ಹೇಳಿದ್ದಾರೆ, ಟ್ರೂ ಸರ್ ದಟ್ ವಿ ಆರ್ ಥರೋಲಿ ಎಂಜಾಯಿಂಗ್ ಇಟ್. ಆ್ಯಂಡ್ ನೀವು ಹೇಳ್ದಂಗೆ ಎಕ್ಸಾಮ್ ಕ್ಲಿಯರ್ ಆದಮೇಲೆ ನಾವು ಎಷ್ಟು ಕಷ್ಟಪಟ್ಟಿದ್ವಿ, ದಟ್ ಆಲ್ ಫೆಲ್ಟ್ ಲೈಕ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಟ್ ಈಸ್ ನೆವರ್ ದಟ್ ನಾನು ಏನೋ ಕಷ್ಟಪಟ್ಟೆ ಜೀವನದಲ್ಲಿ, ಹಂಗೇನೂ ಇರಲ್ಲ. ಹಾಗಾಗಿ you work hard and it will give you a result. 100% it will, but it should be a smart hard work. ಹಾರ್ಡ್ ವರ್ಕ್ಗೆ ಸ್ಮಾರ್ಟ್ ಹಾರ್ಡ್ ವರ್ಕ್ಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ದಯವಿಟ್ಟು ನಿಮ್ಮ ಹಾರ್ಡ್ ವರ್ಕ್ನ ಯಾವ ಥರ ಚಾನಲೈಸ್ ಮಾಡಬೇಕು ಅನ್ನೋದು ನೀವು ಕಲಿಬೇಕು. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಶುಡ್ ಹೆಲ್ಪ್ ಯು ಇನ್ ದಟ್. ನೀವು ಏನು ಓದಬೇಕು, ಎಷ್ಟು ಓದಬೇಕು, ಯಾವುದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ ಹೇಗಿರಬೇಕು, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು, ಈ ಎಲ್ಲ. ಆ್ಯಂಡ್ ಪ್ಲೀಸ್ ಡೂ ಟೇಕ್ ಮಾಕ್ ಟೆಸ್ಟ್ಸ್, ಗುಡ್ ಮಾಕ್ ಟೆಸ್ಟ್ಸ್. ಅಗೇನ್ ಡೋಂಟ್ ಗೋ ಫಾರ್ ಸಮ್ ಥರ್ಡ್ ಕ್ಲಾಸ್ ಮಾಕ್ ಟೆಸ್ಟ್ಗಳೆಲ್ಲ ತೊಗೊಂಡು ನಿಮ್ಮ ಏನು ಇದಿದೆ ನೀವು ನಿಮ್ಮ ಇದನ್ನು ಕಮ್ಮಿ ಮಾಡ್ಕೊಳ್ಳೋ ಥರ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗೋ ಥರ ಮಾಕ್ ಟೆಸ್ಟ್ಗಳನ್ನ ತೊಗೋಬೇಡಿ. ದಯವಿಟ್ಟು ಒಳ್ಳೆ ಮಾಕ್ ಟೆಸ್ಟ್ಗಳನ್ನ ತೊಗೊಳ್ಳಿ, ವೆದರ್ ಇಟ್ ಈಸ್ ಪ್ರಿಲಿಮ್ಸ್ ಆರ್ ಮೇನ್ಸ್. ದಟ್ ವಿಲ್ ಹೆಲ್ಪ್ ಯು ಇನ್ ನೋಯಿಂಗ್ ವಾಟ್ ಯು ಆರ್, ಅಂದರೆ ನಿಮ್ಮ ಕೆಪಾಸಿಟಿ ಎಲ್ಲಿದ್ದೀರಾ, ವೇರ್ ಡು ಯು ಸ್ಟ್ಯಾಂಡ್ ಅಂತ ನಿಮಗೆ ಇನ್ ಅಡ್ವಾನ್ಸ್ ಗೊತ್ತಾದರೆ ಯು ವಿಲ್ ನೋ ನೀವು ಹೇಗೆ ಎಫರ್ಟ್ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ.
So definitely each one of you are capable, and every year lot of people are getting selected from this own group. ಈ ಸೇಮ್ ಗ್ರೂಪಿಂದಾನೇ ತುಂಬ ಜನ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಎವ್ರಿ ಇಯರ್ ಆನ್ ಇಯರ್ ಇನ್ನೂ ಜಾಸ್ತಿ ಜನ ಸೆಲೆಕ್ಟ್ ಆಗ್ತಾರೆ ಅಂತ ನಾನು ಬಯಸ್ತೀನಿ. ಹಾಗಾಗಿ ಎಲ್ಲರೂ ಎಫರ್ಟ್ ಹಾಕಿ. ಇಫ್ ಗ್ರೂಪ್ ಸ್ಟಡೀಸ್ ಹೆಲ್ಪ್ಸ್ ಯು, ಪ್ಲೀಸ್ ಡೂ ದ್ಯಾಟ್ ಆಲ್ಸೋ. ಬಟ್ ಗ್ರೂಪ್ ಸ್ಟಡೀಸ್ ಕೆಲವರಿಗೆ ಉಪಯೋಗ ಆಗಲ್ಲ, ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಹರಿಕತೆ ಹೇಳ್ಕೊಂಡು ಇಲ್ಲ ಟೈಮ್ ವೇಸ್ಟ್ ಮಾಡೋರು ಇದ್ದಾರೆ. ಆ ಥರ ಆಗಬಾರ್ದು. ಇಫ್ ರಿಯಲಿ ಅ ಗ್ರೂಪ್ ಸ್ಟಡಿ ಹೆಲ್ಪ್ಸ್ ಯು, ಇಟ್ ಶುಡ್ ಬಿ ವೆರಿ ವೆರಿ ಲಿಮಿಟೆಡ್ ಟು ಯುವರ್ ಸ್ಟಡಿಂಗ್, ಒಬ್ರಿಗೊಬ್ರು. ಆ್ಯಂಡ್ ವರ್ಕಿಂಗ್ ಆಸ್ ಅ ಗ್ರೂಪ್ ವಿಲ್ ಹೆಲ್ಪ್ ಯು. ಇಟ್ಸ್ ನಾಟ್ ಲೈಕ್ ಯುವರ್ PUC ಎಕ್ಸಾಮ್. ಅವ್ನು ಸ್ವಲ್ಪ ಜಾಸ್ತಿ ಓದ್ಬಿಟ್ರೆ ಅವ್ನು ಸೆಲೆಕ್ಟ್ ಆಗಿಬಿಡ್ತಾನೆ, ನಾನು ಸೆಲೆಕ್ಟ್ ಆಗಲ್ವೇನೋ ಅಂತ ಅವ್ನಿಗೂ ನೋಟ್ಸ್ ಕೊಡಲ್ಲ, ನಾನು ನೋಟ್ಸ್ ತೊಗೊಳ್ಳಲ್ಲ. ಆ ಥರ ಆಗಬಾರ್ದು. ಇಫ್ ದೆರ್ ಇಸ್ ಸಮ್ ನೋಟ್ಸ್, ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಶೇರಿಂಗ್ ಆ್ಯಂಡ್ ಸ್ಟಡಿಂಗ್ ಟುಗೆದರ್. Because competition is not between you both, the competition with the entire country. ಇಡೀ ದೇಶದಲ್ಲಿ ಎಲ್ಲರೂ ಕಂಪೀಟ್ ಮಾಡ್ತಾ ಇದ್ದಾರೆ. ಸೊ ನೀನು ನಿಮ್ಮ ಪಕ್ಕದಲ್ಲಿರೋವನಿಗೆ ನೋಟ್ಸ್ ಕೊಡದೇ ಇರೋದ್ರಿಂದ ಇಟ್ಸ್ ನಾಟ್ ದಟ್ ಯು ಆರ್ ಮೇಕಿಂಗ್ ಒನ್ ಫೆಲೋ ಲೆಸ್ ಇನ್ ದ ಕಾಂಪಿಟೇಷನ್. ಇಟ್ಸ್ ರಾದರ್ ಇಬ್ಬರು ಶೇರ್ ಮಾಡ್ಕೊಂಡು ಅವನ ಹತ್ರ ಇರೋ ನೋಟ್ಸ್ ನೀವು ಓದ್ಬೋದು, ನಿಮ್ಮ ಹತ್ರ ಇರೋ ನೋಟ್ಸ್ ಅವನು ಹೇಳ್ಬೋದು, ಇಬ್ಬರು ಎಫರ್ಟ್ಸು ಕಮ್ಮಿ ಆಗುತ್ತೆ, ಯು ವಿಲ್ ಸ್ಟಡಿ ಬೆಟರ್. ದಟ್ ವಿಲ್ ಬಿ ಅ ಬೆಟರ್ ಅಪ್ರೋಚ್. ಥ್ಯಾಂಕ್ ಯು.